ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿರ್ತಕ್ಕಂತಹ ದೇವಜನರೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು. ಈ ಅದ್ಭುತವಾದ ಸಮಯದಲ್ಲಿ ದೇವರ ವಚನವನ್ನು ಧ್ಯಾನಿಸಿ ಆತ್ಮನ ಬಲವನ್ನು ಪಡೆದುಕೊಳ್ಳೋಣ. ಈ ಸಮಯದಲ್ಲಿ 41ನೇ ಸಂಕೀರ್ತನೆ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಅದ್ಭುತವಾದಂತಹ ದೇವರ ವಚನ ದಿಕ್ಕಿಲ್ಲದವರ ಮೇಲಿನ ಕಾಳಜಿಯನ್ನು, ಅದರ ಮೂಲಕವಾಗಿ ದೊರಕುವಂತಹ ದೈವಾಶೀರ್ವಾದಗಳನ್ನು ಕುರಿತು ನಮಗೆ ಬೋಧಿಸುತ್ತದೆ. ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು ಎಂಬ ವಚನ ಕೇವಲ ಸಹಾಯ ಮಾಡುವುದನ್ನು ಕುರಿತು ಮಾತ್ರ ಹೇಳದೆ, ದೇವರ ಹೃದಯದ ಅಭಿಲಾಷೆ, ದೇವರ ಹೃದಯದ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವುದರ ಕುರಿತು ತಿಳಿಸುವಂಥದ್ದಾಗಿದೆ. ಈ ವಚನ ಭಾಗದಲ್ಲಿ 5 ಅಂಶಗಳನ್ನು ನಾವು ಗಮನಿಸಬಹುದು. ಮೊದಲನೆಯದಾಗಿ ಪರಾಂಬರಿಸುವಿಕೆಯ ಅರ್ಥ ಮತ್ತು ಮಹತ್ವ. ಪರಾಂಬರಿಸುವುದು ಎಂದರೆ ಕೇವಲ ಸಂಕಷ್ಟದಲ್ಲಿ ಬಿದ್ದಿರುವ ಮನುಷ್ಯರನ್ನು ದೂರದಿಂದ ಕಂಡು ಮಾತಿನಲ್ಲಿ ಮರುಗುವಂಥದ್ದು ಮಾತ್ರವಲ್ಲದೆ, ಅವರನ್ನು ಗಮನಿಸಿ ಅವರ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಮೇಲೆ ಕಾಳಜಿ ವಹಿಸಿ ಅವರಿಗೆ ಸಹಾಯ ಮಾಡುವುದು. ದಿಕ್ಕಿಲ್ಲದವರು ಎಂದರೆ ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರು, ಬಡವರು, ವಿಧವೆಯರು, ಅನಾಥರು, ಬಲಹೀನ ಸ್ಥಿತಿಯಲ್ಲಿರುವಂಥವರು, ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋದಂತಹ ಜನರಾಗಿದ್ದಾರೆ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನು ಪ್ರತ್ಯುಪಕಾರ ಮಾಡುವನು. ಪ್ರೀತಿಯ ದೇವಜನರೇ, ಬಡವರಿಗೆ ಸಹಾಯ ಮಾಡುವಂಥದ್ದು ದೇವರಿಗೆ ಸಾಲ ಕೊಟ್ಟಂತೆ. ಅವರು ಮಾಡಿದಂತಹ ಉಪಕಾರಕ್ಕೆ ದೇವರು ಖಂಡಿತವಾಗಿ ಪ್ರತ್ಯುಪಕಾರವನ್ನು ಮಾಡ್ತಾನೆ. ಕಷ್ಟದಲ್ಲಿ ಇರ್ತಕ್ಕಂತಹ ಮನುಷ್ಯರನ್ನು ಕಂಡು ಕಣ್ಣು ಮುಚ್ಚಿಕೊಳ್ಳದೆ, ಕಿವಿ ಮುದುರಿಕೊಳ್ಳದೆ ಅವರ ಸಹಾಯಕ್ಕೆ ನಾವು ನಿಲ್ಲಬೇಕು. ಅದು ದೇವರ ದೃಷ್ಟಿಯಲ್ಲಿ ಬಹಳ ಮೆಚ್ಚುಗೆಯಾದಂತಹ ಒಂದು ಕಾರ್ಯ. ಎರಡನೆಯದಾಗಿ ಧನ್ಯತೆಯ ಭರವಸೆಯನ್ನು ಈ ವಚನದಲ್ಲಿ ನಾವು ನೋಡುತ್ತೇವೆ. ಬೈಬಲ್ನಲ್ಲಿ ಧನ್ಯನು ಎಂಬ ಪದ ಅಥವಾ ಶಬ್ದ ಕೇವಲ ಲೌಕಿಕವಾದ ಸಂತೋಷವನ್ನು, ಲೌಕಿಕವಾದ ಸಮಾಧಾನವನ್ನು, ಲೌಕಿಕವಾದ ಆಶೀರ್ವಾದವನ್ನು ಕೊಡುವುದು ಮಾತ್ರವಲ್ಲದೆ, ದೇವರ ಕೃಪೆ ಮತ್ತು ದೇವರ ಸಮಾಧಾನ ಮತ್ತು ದೇವರು ಕೊಡುವಂತಹ ಸಂತೋಷವನ್ನು ಸೂಚನೆ ಮಾಡುವಂಥದ್ದಾಗಿದೆ. ಯಾರು ಅಸಹಾಯಕರನ್ನು ಪ್ರೀತಿಯಿಂದ ಕಾಣ್ತಾರೋ ಅವರಿಗೆ ದೇವರ ಅಪಾರವಾದಂತಹ ಸಂತೋಷ ದೊರಕುವಂಥದ್ದಾಗಿದೆ. ನಿಜವಾಗಿ ಸ್ವಾರ್ಥವಿಲ್ಲದೆ
ತೋರಿಸುವಂತಹ ಪ್ರೀತಿಗೆ ಸಿಗುವಂತಹ ಅಪ್ರಮೇಯವಾದಂತಹ ಪ್ರತಿಫಲ ಇದಾಗಿದೆ. ಅದರಿಂದ ನಮ್ಮ ಬದುಕಿನಲ್ಲಿ ನಾವು ಧನ್ಯರು ಎನಿಸಿಕೊಳ್ಳಬೇಕಾದರೆ, ಆ ಧನ್ಯತೆಯ ಪಟ್ಟಿಯಲ್ಲಿ ನಾವು ಸೇರಬೇಕಾದರೆ ಬಡವರ, ದೀನರ, ಅನಾಥರ, ವಿಧವೆಯರ, ಬಲಹೀನರ, ಅಸಹಾಯಕರ ಸಹಾಯಕ್ಕೆ ನಾವು ಸಿದ್ಧವಾಗಿ ನಿಲ್ಲಬೇಕು. ದೇವರಿಗೆ ಸ್ತೋತ್ರ. ಮೂರನೇದಾಗಿ, ಆಪತ್ಕಾಲದಲ್ಲಿ ದೇವರ ರಕ್ಷಣೆ ದೊರಕುತ್ತದೆ. ನಾವು ಇತರರ ಸಂಕಷ್ಟಕ್ಕೆ, ಇತರರ ದುಃಖಕ್ಕೆ, ಇತರರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿದರೆ, ನಮಗೆ ಸಂಕಷ್ಟ ಬರುವಾಗ, ನಮಗೆ ದುಃಖವಾದಾಗ, ಸಮಸ್ಯೆಗಳು ನಮ್ಮನ್ನು ಸುತ್ತುವರೆದಾಗ ದೇವರು ನಮ್ಮ ಕೈ ಬಿಡುವುದಿಲ್ಲ. ದೇವರು ನಮ್ಮೊಟ್ಟಿಗೆ ಇದ್ದು ನಮಗೆ ಸಹಾಯ ಮಾಡುವ ಭರವಸೆಯನ್ನು ಈ ವಚನದಲ್ಲಿ ಕೊಡುತ್ತಿದ್ದಾನೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಂಕಷ್ಟಗಳನ್ನು ದಾಟಿ ಹೋಗಬೇಕು. ಸಂಕಷ್ಟಗಳನ್ನು ಅನುಭವಿಸಲು ಎಲ್ಲರೂ ಸಿದ್ಧರಾಗಬೇಕು. ಸಂಕಷ್ಟಗಳಿಗೆ ಗುರಿಯಾಗದೇ ಇರುವಂತಹ ಮನುಷ್ಯ, ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವಂತಹ ಮನುಷ್ಯ ಯಾರೂ ಇಲ್ಲ. ಅದಕ್ಕೋಸ್ಕರವಾಗಿ ಸಂಕಷ್ಟದಲ್ಲಿರುವ ಮನುಷ್ಯರಿಗೆ ನಾವು ಸಹಾಯ ಮಾಡುವಾಗ ಸೇನಾಧೀಶ್ವರನಾದಂತಹ ಯೆಹೋವ ದೇವರು ನಮಗೆ ಆಶ್ರಯ ದುರ್ಗವಾಗುತ್ತಾನೆ. 34ನೇ ಸಂಕೀರ್ತನೆ 19ನೇ ವಚನ ಹೇಳ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವನನ್ನು ಅವೆಲ್ಲವುಗಳಿಂದ ಬಿಡಿಸುವನು ಎಂಬುದಾಗಿ. ನಾವು ಕ್ರಿಸ್ತನಲ್ಲಿದ್ದು ಸಮಸ್ಯೆಗಳು, ಕಷ್ಟಗಳು, ಕಣ್ಣೀರಿನ ಅವಸ್ಥೆಗಳು ಬರುವಾಗ ದೇವರು ತಾನೇ ನಮ್ಮ ಜೊತೆಗಾರನಾಗಿದ್ದು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಸಹಾಯ, ದೇವರು ಕೊಡುವಂತಹ ಬಿಡುಗಡೆ, ದೇವರ ಸಹಾಯದ ಹಸ್ತ ನಮಗೆ ನೆರವಾಗಬೇಕಾದ್ರೆ ನಾವು ಸಹ ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕೆ, ನಾವು ಸಹ ಮತ್ತೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. 4ನೇದಾಗಿ, ಈ ವಚನದಲ್ಲಿ ದೇವರ ಕೃಪೆಯ ಪ್ರತಿಬಿಂಬವನ್ನು ನಾವು ನೋಡ್ತೇವೆ. ನಾವು ಇತರರನ್ನು ಕಂಡು ಕರುಣೆ ತೋರಿಸುವಾಗ ನಾವು ದೇವರ ಸ್ವಭಾವವನ್ನು ಪ್ರದರ್ಶನ ಮಾಡುವಂತಹ ಜನರಾಗಿರುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದದ್ದು ಅಸಹಾಯಕರನ್ನು ಉದ್ಧರಿಸುವುದಕ್ಕೋಸ್ಕರ, ದಿಕ್ಕಿಲ್ಲದವರನ್ನು ಪರಾಂಬರಿಸುವುದಕ್ಕೋಸ್ಕರವೇ ಆಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ಕೇವಲ ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮಾತ್ರ ಬರದೆ, ಸಕಲ ವಿಧದಲ್ಲಿಯೂ ಮನುಷ್ಯನಿಗೆ ಸಹಾಯ ಮಾಡಲಿಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು. ಆತನನ್ನು ಆಶ್ರಯಿಸಿಕೊಂಡು ಆತನ ಹೆಸರಿನಲ್ಲಿ ನಾವು ಮಾಡುವಂತಹ ಸಹಾಯವೂ ಸಹ ಒಂದು ವಿಧದಲ್ಲಿ ದೇವರಿಗೆ ನಾವು ಸಲ್ಲಿಸುವಂತಹ ಕೃತಜ್ಞತೆ ಮತ್ತು ಆರಾಧನೆ ಆಗಿದೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 40ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬ ಬಲಹೀನನಾದ ಮನುಷ್ಯನಿಗೆ, ಅಸಹಾಯಕನಾದಂತಹ ಮನುಷ್ಯನಿಗೆ ನೀನು ಸಹಾಯ ಮಾಡುವಾಗ ಅದು ದೇವರಿಗೆ ಮಾಡಿದ ಹಾಗೆ.
ದೇವರಿಗಾಗಿ, ದೇವರ ನಾಮದ ಮಹಿಮೆಗಾಗಿ ಒಂದು ಕೆಲಸವನ್ನು ನಾವು ಮಾಡುವಾಗ ಬರತಕ್ಕಂತಹ ಪ್ರತಿಫಲ ತಪ್ಪುವುದಿಲ್ಲ. ನಿಶ್ಚಯವಾಗಿ ಪ್ರತಿಫಲ ದೊರಕುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. 5ನೇ ಅಂಶ, ಈ ವಚನದಲ್ಲಿ ಸಮಗ್ರವಾದ ಆಶೀರ್ವಾದ, ಸಮಗ್ರವಾದಂತಹ ಕ್ಷೇಮ ನಮಗೆ ಸಿಗ್ತದೆ. ಪ್ರೀತಿಯ ದೇವರ ಮಕ್ಕಳೇ, ನಿಜವಾಗಿ 41ನೇ ಅಧ್ಯಾಯ 1ನೇ ವಚನದ ನಂತರದ ವಚನಗಳನ್ನು ಗಮನಿಸುವಾಗ ಯಾರು ಸಹಾಯ ಮಾಡ್ತಾರೋ, ಯಾರು ಬಡವರಿಗೆ ನೆರವಾಗ್ತಾರೋ ಅಂಥವರಿಗೆ ದೇವರು ಆಯಸ್ಸಿನ ದಿನಗಳನ್ನು ಕೊಡ್ತಾನೆ. ಅಂದರೆ ದೀರ್ಘಾಯಸ್ಸನ್ನು ದೇವರು ಅನುಗ್ರಹ ಮಾಡ್ತಾನೆ. ಒಂದು ವೇಳೆ ಅವರು ಬಲಹೀನರಾಗಿ ಹಾಸಿಗೆ ಮೇಲೆ ಬಿದ್ದಿರುವಾಗಲೂ ದೇವರು ಅವರಿಗೆ ಬಲತ್ರಾಣಗಳನ್ನು ಕೊಟ್ಟು ಅವರ ದಿನಗಳನ್ನು ದೇವರು ಹೆಚ್ಚಿಸುತ್ತಾನೆ. ನಿಜವಾಗಿ ಕೇವಲ ದೈಹಿಕವಾದಂತಹ ರಕ್ಷಣೆ ಮಾತ್ರ ಅಲ್ಲ, ಮಾನಸಿಕವಾದಂತಹ ನೆಮ್ಮದಿಯೂ ಸಹ ದೇವರು ಕೊಡ್ತಾನೆ. 41ನೇ ಕೀರ್ತನೆ 2ನೇ ವಚನ ಹೇಳುತ್ತದೆ, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನ ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯಾರ ಪ್ರಾಣವನ್ನು ದೇವರು ಕಾಪಾಡ್ತಾರೆ, ಯಾರನ್ನ ದೇವರು ರಕ್ಷಣೆ ಮಾಡ್ತಾರೆ, ಯಾರಿಗೆ ದೇವರು ಸಹಾಯಕನಾಗಿ ನಿಲ್ತಾರೆ ಅಂದರೆ ಸಂಕಷ್ಟದಲ್ಲಿ ಬಿದ್ದಿರುವ ಮನುಷ್ಯರಿಗೆ ಯಾರು ನೆರವಾಗ್ತಾರೋ ಅಂಥವರಿಗೆ ದೇವರು ನೆರವಾಗುತ್ತಾನೆ. ಅಂಥವರ ಆಶೀರ್ವಾದಕ್ಕಾಗಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಆದ ಕಾರಣ ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಕ್ರಿಸ್ತನಿಗಾಗಿ ಬದುಕುತ್ತೇನೆಂದು ಹೇಳುವಂತಹ ದೇವಜನರೇ, ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂತಹ ಅಸಹಾಯಕರನ್ನು ಕೇವಲ ಅನುಕಂಪದಿಂದ ನೋಡುವುದಕ್ಕಿಂತ ಹೆಚ್ಚಾಗಿ ಅವರ ಕಷ್ಟಗಳಲ್ಲಿ ನೀವು ಸಹಭಾಗಿಗಳಾಗಿರಿ, ಅವರ ದುಃಖಗಳಲ್ಲಿ ಸಹಭಾಗಿಗಳಾಗಿರಿ, ಅವರ ಸಮಸ್ಯೆಗಳಲ್ಲಿ ಅವರಿಗೆ ನೆರವಾಗಿರಿ. ಇದು ಕ್ರೈಸ್ತ ಜೀವನದಲ್ಲಿ ಮುಖ್ಯ ಗುರಿಯಾಗಿರಬೇಕು. ನಾವು ಇತರರಿಗೆ ನೆರಳಾದಾಗ ದೇವರು ನಮಗೆ ಆಶ್ರಯ ದುರ್ಗವಾಗಿರುತ್ತಾನೆ. ಅದರಿಂದ ಪ್ರೀತಿಯ ದೇವರ ಮಕ್ಕಳೇ, ದಿಕ್ಕಿಲ್ಲದವರನ್ನು ಪರಾಂಬರಿಸುವವರು ಧನ್ಯರು. ಯೆಹೋವನು ಅವರನ್ನು ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವನು. ಪ್ರೀತಿಯ ದೇವರ ಮಕ್ಕಳೇ, ಪರಾಂಬರಿಸುವಿಕೆಯ ಅರ್ಥ ಮತ್ತು ಮಹತ್ವ ಈ ವಚನದಲ್ಲಿ ಅಡಕವಾಗಿದೆ. ಧನ್ಯತೆಯ ಭರವಸೆ ಈ ವಚನದಲ್ಲಿ ಕಾಣುತ್ತೇವೆ. ಆಪತ್ಕಾಲದಲ್ಲಿ ದೇವರು ಕೊಡುವಂತಹ ರಕ್ಷಣೆಯನ್ನು ಕುರಿತು ಈ ವಚನ ಮಾತನಾಡ್ತದೆ. ಅಷ್ಟು ಮಾತ್ರವಲ್ಲ, ದೇವರ ಕೃಪೆ ಈ ವಚನದಲ್ಲಿ ಪ್ರತಿಬಿಂಬಿಸುತ್ತದೆ. ಸಮಗ್ರವಾದ ಆಶೀರ್ವಾದ, ದೈಹಿಕವಾದಂತಹ ಕ್ಷೇಮ ಈ ವಚನದಲ್ಲಿ ನಾವು ನೋಡ್ತೇವೆ. ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ, ಬಡವರನ್ನ, ದುಃಖದಲ್ಲಿರುವಂಥವರನ್ನ, ಅಸಹಾಯಕರನ್ನ, ಬಲಹೀನಾವಸ್ಥೆಯಲ್ಲಿರ್ತಕ್ಕಂತಹ ಜನರನ್ನು ಕಂಡು ನಿಮ್ಮ ಮನಸ್ಸುಗಳು ಕಲ್ಲಾಗಬಾರದು, ನಿಮ್ಮ ಹೃದಯಗಳು ಕಾಠಿಣ್ಯಗೊಳ್ಳಬಾರದು. ಅಸಹಾಯಕರನ್ನ ಕಾಣುವಾಗ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಅವರನ್ನು ಕುರಿತು ಒಂದು ಕಾಳಜಿ, ಒಂದು ಪ್ರೀತಿ, ಒಂದು ಸಹಾಯ ಮಾಡುವಂತಹ ಮನಸ್ಸು ನಿಮಗಿದ್ದರೆ ದೇವರು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ,
ನಿನ್ನ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಪ್ಪ. 41ನೆಯ ಸಂಕೀರ್ತನೆ 1ನೇ ವಚನದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದಂತಹ ಎಲ್ಲ ಮಾತುಗಳಿಗಾಗಿ, ನೀನು ಕೊಟ್ಟಂತಹ ಎಚ್ಚರಿಕೆಯ ವಾಕ್ಯಗಳಿಗಾಗಿ, ನೀನು ಕೊಟ್ಟಂತಹ ಭರವಸೆಯ ಮಾತುಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಬಿತ್ತಲ್ಪಟ್ಟ ವಾಕ್ಯಗಳು ಜನರ ಹೃದಯದಲ್ಲಿ 100ರಷ್ಟು ಫಲಿಸಲಿ. ದೇವರೇ, ಅಸಹಾಯಕರನ್ನು ಕಾಣುವಾಗ, ಬಲಹೀನರನ್ನು ನೋಡುವಾಗ, ಸಂಕಟದಲ್ಲಿ ಬಿದ್ದಂತಹ ಜನರನ್ನು ಗಮನಿಸುವಾಗ ಅವರು ಹೃದಯ ತುಂಬಿದವರಾಗಿ ಅವರಿಗೆ ಸಹಾಯ ಮಾಡುವಂತೆ, ಎಲ್ಲ ವಿಷಯದಲ್ಲಿ ಅವರಿಗೆ ನೆರವಾಗುವಂತೆ, ಅವರಿಗೆ ಸಾಂತ್ವನ ಹೇಳುವಂತೆ, ಅವರಿಗಾಗಿ ಪ್ರಾರ್ಥಿಸುವಂತೆ ದೇವರೇ ನೀನು ಸಹಾಯ ಮಾಡಪ್ಪ. ದೇವರೇ ನೀನು ಸಹಾಯ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ದೇವರೇ, ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ಜನರ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬ ಮನುಷ್ಯನು ದೀನನ, ಬಲಹೀನನ, ಕಷ್ಟದಲ್ಲಿ ಬಿದ್ದಿರುವ ಮನುಷ್ಯನ ನೆರವಿಗೆ ಮುಂದಾಗಲಿಕ್ಕೆ ಸಹಾಯ ಮಾಡು. ಅದರ ಮೂಲಕವಾಗಿ ಸಿಗುವಂತಹ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದಿಕೊಳ್ಳಲಿಕ್ಕೆ ಕೃಪೆನ ಅನುಗ್ರಹ ಮಾಡಪ್ಪ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ದೇವರೇ, ಯಾರ್ಯಾರು ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಲ್ಲಿ, ವ್ಯಾಧಿಗಳಲ್ಲಿ ನರಳುತ್ತಾ ಇದ್ದಾರೋ ಅವರೆಲ್ಲರಿಗೂ ಬಿಡುಗಡೆ ಮಾಡಪ್ಪ. ಅವರೆಲ್ಲರಿಗೂ ಸಹಾಯ ಮಾಡಪ್ಪ. ಅವರಿಗೆ ಅಗತ್ಯವಾದ ಸಹಾಯವನ್ನು ಕೊಟ್ಟು ನಿನ್ನ ನಾಮದ ಮಹಿಮೆಗಾಗಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು, ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.